ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಂಪುಟ ಸಭೆ ಈಗ ಆರಂಭವಾಗಿದೆ. ಪ್ರಧಾನಿ ನಿವಾಸದಲ್ಲಿ ನಡೀತಾ ಇರುವಂಥ ಸಂಪುಟ ಸಭೆ ಇದು. ಈ ಸಭೆಯಲ್ಲಿ ಮಹತ್ವದ ನಿರ್ಧಾರ ಅಂದರೆ ಇದುವರೆಗೂ ಕೂಡ ಆಗಿರುವಂಥ ಸರ್ಕಾರದ ವಿಚಾರಕ್ಕೆ ಒಂದು ಧನ್ಯವಾದ ಹೇಳ್ತಾರೆ. ಪ್ರೋಟೋಕಾಲ್ ಸಾಮಾನ್ಯವಾಗಿ ಶಿಷ್ಟಾಚಾರವನ್ನು ಗಮನಿಸಿದ್ರೆ ಅದಾದ ಬಳಿಕ ಮುಂದೆ ಸರ್ಕಾರ ರಚಿಸುವಂಥ ನಿಟ್ಟಿನಲ್ಲಿ ರಾಜೀನಾಮೆ ಕೊಟ್ಟು ಅನಂತರ ಮತ್ತೆ ಹೊಸದಾಗಿ ಸರ್ಕಾರ ರಚಿಸೋ ಬಗ್ಗೆ ಮತ್ತು ರಾಷ್ಟ್ರಪತಿಗಳಿಗೆ ಒಂದು ಹೊಸದಾಗಿ ಇದು ಮಾಡ್ತಾರೆ, ಅಂದರೆ ಕ್ಲೈಮ್ ಮಾಡ್ತಾರೆ ಸರ್ಕಾರ ಮಾಡುವಂಥ ನಿಟ್ಟಿನಲ್ಲಿ. ರೈಟ್, ಈಗ ಇದೆಲ್ಲರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಡೆಲ್ಲಿಯಿಂದ ಜಾಯ್ನ್ ಆಗ್ತಾರೆ. ಹರೀಶ್, ಸಹಜವಾಗಿ ಇದು ಒಂದು ಪ್ರೋಟೋಕಾಲ್ ಥರ ಒಂದು ಶಿಷ್ಟಾಚಾರದ ಪ್ರಕಾರ ಆ್ಯಸ್ ಎ ಕಾನೂನು ಪ್ರಕಾರ ಇದೆಲ್ಲವನ್ನೂ ಕೂಡ ಮಾಡಬೇಕಾಗತ್ತೆ. ಈಗ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅದಕ್ಕೆ ಮಹತ್ವ ಎಷ್ಟು ಪಡೆದುಕೊಂಡಿದೆ, ಇದರ ಜೊತೆಗೆ ಸರ್ಕಾರ ರಚಿಸುವಂಥ ನಿಟ್ಟಿನಲ್ಲಿ NDA ಏನೆಲ್ಲ ಮಾಡ್ತಾ ಇದೆ? ಪ್ರಮೋದ್, ಮೋದಿ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಕ್ಯಾಬಿನೆಟ್ ಇವತ್ತು ನಡೀತಾ ಇದೆ. ಚುನಾವಣೆಯ ಫಲಿತಾಂಶಗಳು ಹೊರಬಂದಿವೆ. NDA ಮೈತ್ರಿಕೂಟ ಸ್ಪಷ್ಟ ಬಹುಮತವನ್ನು ಪಡೆದಿದೆ. ಆದರೂ ಕೂಡ BJP ಬಹುಮತ ಪಡೆಯೋದಕ್ಕಿಂತ ಇನ್ನೂ ಹಿಂದೆ ಇರುವಂತಹದ್ದು. 30 ಸ್ಥಾನಗಳ ಕೊರತೆಯನ್ನು ಈಗ BJP ಎದುರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಸಭೆಯ ಬಳಿಕ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ರಾಷ್ಟ್ರಪತಿ ಭವನಕ್ಕೆ ತೆರಳಿ ಅಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ. ನಂತರ ಹೊಸ ಸರ್ಕಾರ ರಚನೆಗೆ ಪ್ರಸ್ತಾಪವನ್ನು ಕೂಡ ಮಂಡಿಸಲಾಗುತ್ತೆ. ಆದರೆ ಹೊಸ ಸರ್ಕಾರವನ್ನು ಮಾಡಲಿಕ್ಕೆ ಪ್ರಸ್ತಾಪವನ್ನು ಮಂಡಿಸಲಿಕ್ಕೆ ಮುಖ್ಯವಾಗಿ NDA ಸಭೆ ಆಗಬೇಕಾಗುತ್ತೆ. ಇವತ್ತು ಸಂಜೆ 4:30ಕ್ಕೆ NDA ಸಭೆ ಕರೆಯಲಾಗಿದೆ. ಬೇರೆ ಬೇರೆ ರಾಜ್ಯಗಳಿಂದ NDA ಪಕ್ಷದ ನಾಯಕರು ಈಗಾಗಲೇ ದೆಹಲಿಯತ್ತ ಬರ್ತಿದ್ದಾರೆ. ಆ NDA ಸಭೆಯ ಬಳಿಕ ಅಲ್ಲಿ ಚರ್ಚೆಗಳಾಗಬೇಕು. ಚರ್ಚೆಗಳಾಗಿ ಏನು ಅನ್ನುವಂತಹದ್ದು ಕೊಡುಕೊಳ್ಳುವಿಕೆ ಇರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ನಂತರ ಹೊಸ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಾಗುತ್ತೆ. ಆಗ NDA ಸಭೆಯಲ್ಲಿ ಮುಖ್ಯವಾಗಿ ಏನಾಗುತ್ತೆ, NDA ಸಭೆಗೆ ಯಾರೆಲ್ಲ ಬರ್ತಾರೆ, ನಿಜವಾಗ್ಲೂ ಬಹುಮತ ಸಿಗುತ್ತಾ BJPಗೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ, ಎಲ್ಲ ಕೂಡ ಕುತೂಹಲ ಇರುವಂತಹದ್ದು. ಈಗಾಗಲೇ ಅನೇಕ ನಾಯಕರುಗಳು NDA ಪಕ್ಷದಲ್ಲಿ ಈಗಾಗಲೇ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರು ಈಗ ದೆಹಲಿಗೆ ಹೊರಟಿದ್ದಾರೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಅವರು, ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಅವರು, ಮತ್ತೆ ಬಿಹಾರದಿಂದ ಚಿರಾಗ್ ಪಾಸ್ವಾನ್ ಅವರು ಹೊರಟಿದ್ದಾರೆ, ಜಿತೇಂದ್ರ ಮಾಂಜಿ ಅವರು ಹೊರಟಿದ್ದಾರೆ. ಇವರೆಲ್ಲರೂ ಕೂಡ ದೆಹಲಿಗೆ ತಲುಪ್ತಾರೆ. ಸಂಜೆ 4 ಗಂಟೆಗೆ ಸಭೆ ನಡೆಯುತ್ತೆ, NDA ಪಕ್ಷದ ಸಭೆ. ಅಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಬಲಾಬಲ ಸಿಗುತ್ತೆ ಅನ್ನುವಂಥದ್ದು ನೋಡಿಕೊಂಡು ಮುಂದಿನ ಸರ್ಕಾರ ರಚನೆ ಮಾಡೋದ್ರ ಬಗ್ಗೆ BJP ಮುಂದಾಗುತ್ತೆ. ಈಗಂತೂ ಸದ್ಯಕ್ಕೆ ಲೋಕ ಕಲ್ಯಾಣ ಮಾರ್ಗ ಪ್ರಧಾನಿ ನಿವಾಸದಲ್ಲಿ ಈಗ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಚುನಾವಣೆ ಸೋಲು ಗೆಲುವಿನ ಅವಲೋಕನ ನಡೆಯುತ್ತೆ. ನಂತರ ರಾಷ್ಟ್ರಪತಿ ಭವನಕ್ಕೆ ತೆರಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಇದೊಂದು ಪ್ರಕ್ರಿಯೆ. ಪ್ರಮೋದ್, ಥ್ಯಾಂಕ್ ಯು ಹರೀಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.